ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ CLT ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಬರೀಬೇಕಾಗಿರುವಂಥ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ಸ್ಗಳ ಮೇಲೆ ತುಂಬ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ಗಳಿರುತ್ತೆ, ಲೈಕ್ ಕಂಪ್ಯೂಟರ್ನ ಕೀಬೋರ್ಡ್ ಇರ್ಬೋದು, ಮೆಮರಿ ಇರ್ಬೋದು. ಸೊ ಎಲ್ಲ ಪಾರ್ಟ್ಗಳನ್ನು ಒಂದೊಂದಾಗಿ ನಾವು ಕವರ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ಲಿ ಕಂಪ್ಯೂಟರ್ನ ಮೆಮರಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ಮತ್ತು ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ನ ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡೋಣ ಕಂಪ್ಯೂಟರ್ ಮೆಮರಿ ಬಗ್ಗೆ ಏನು ಅಂತ. ಓಕೆ, ಸೊ ವಾಟ್ ಈಸ್ ಮೆಮರಿ ಅಂತ. ಸೊ ಫಸ್ಟ್ ನಾವು ನೋಡ್ಬೇಕಂದ್ರೆ ಏನು ಮೆಮರಿ ಅಂದರೆ, ಕಂಪ್ಯೂಟರ್ ಮೆಮರಿ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಸೊ ಕಂಪ್ಯೂಟರ್ ಮೆಮರಿ ಈಸ್ ಜಸ್ಟ್ ಲೈಕ್ ಅವರ್ ಹ್ಯೂಮನ್ brain which is basically the storage device. So the computer memory is used to store the instructions to be executed and the data to be used during the execution of instructions. ಸೊ ಕಂಪ್ಯೂಟರ್ ಮೆಮರಿ ಅನ್ನೋದು ಹ್ಯೂಮನ್ ಮೆಮರಿ ಥರನೇ ಸೇಮ್ ಇದೆ ಗಾಯ್ಸ್. ಸೊ ನಾವೆಲ್ಲರೂ ಮನುಷ್ಯರು, ನಮಗೆ ಬ್ರೈನ್ ಇರುತ್ತೆ. ಸೊ ಅದರಲ್ಲಿ ನಮ್ಮ ಫೀಲಿಂಗ್ಸು, ನಮ್ಮ ಎಮೋಷನ್ಸು, ನಮ್ಮ ನೆನಪುಗಳು ಎಲ್ಲವೂ ಸ್ಟೋರ್ ಆಗಿರುತ್ತೆ. ಸೊ ಅದೇ ಥರ ಕಂಪ್ಯೂಟರಿಗೆ ಏನಿರುತ್ತೆ, ಮೆಮರಿ ಅಂತ ಇರುತ್ತೆ. ಸೊ ಅದು ಸೆಮಿಕಂಡಕ್ಟರಿಂದ ಮಾಡಲ್ಪಟ್ಟಿರ್ಬೋದು ಅಥವಾ ಇನ್ಯಾವುದೇ ಮಟೀರಿಯಲಿಂದ ಮಾಡಿರ್ಬೋದು. ಸೊ ಅದರಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ, ಯಾವ ಥರ ಅಂತ ಮೆಮರಿ ಏನು ಅಂತ. ಸೊ ಅದನ್ನೆಲ್ಲ ನೆಕ್ಸ್ಟ್ ಬರುವಂಥ ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸದ್ಯಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಮೆಮರಿ ಅಂದರೆ ಅದು ಒಂದು ಸ್ಟೋರ್ ಮಾಡುವಂತಹ ಡಿವೈಸ್. ಅದು ಸ್ಟೋರೇಜ್ಗೆ ಯೂಸ್ ಆಗುವಂಥ ಒಂದು ಕಾಂಪೋನೆಂಟ್ ಇರುತ್ತೆ ಕಂಪ್ಯೂಟರ್ನಲ್ಲಿ. ಸೊ ಅದರಲ್ಲಿ ಮೇನ್ಲಿ ಏನು ಸ್ಟೋರ್ ಆಗುತ್ತೆ, ಇನ್ಸ್ಟ್ರಕ್ಷನ್ ಸ್ಟೋರ್ ಆಗುತ್ತೆ ಮತ್ತು ಡೇಟಾ ಸ್ಟೋರ್ ಆಗುತ್ತೆ. ಸೊ ನೀವು ನೋಡ್ಬೋದು ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾನ ಸ್ಟೋರ್ ಮಾಡುತ್ತೆ ಮೆಮರಿ. ಸೊ ಕಂಪ್ಯೂಟರ್ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಟಾರ್ಗೆಟ್ ಮಾಡ್ತಿರುವಂಥದ್ದು ಇನ್ಸ್ಟ್ರಕ್ಷನ್ಸು ಮತ್ತು ಡೇಟಾನ. ಓಕೆ, ಸೊ ಅವುಗಳ ಎಕ್ಸಿಕ್ಯೂಷನ್ ಟೈಮಲ್ಲಿ ಸ್ಟೋರ್ ಆಗುವಂಥದ್ದು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಏನಿದೆ, ದ ಮೆಮರಿ ಈಸ್ ಫರ್ದರ್ ಡಿವೈಡೆಡ್ ಇಂಟು ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪಾರ್ಟ್ಸ್ ಕಾಲ್ಡ್ ಆಸ್ ಸೆಲ್ಸ್. ಈಚ್ ಸೆಲ್ ವಿಲ್ ಬಿ ಅಸೈನ್ಡ್ ವಿತ್ ಯುನೀಕ್ ಅಡ್ರೆಸ್ ಅಂತ. ಸೊ ಮೆಮರಿನ ಹೇಗೆ ಡಿವೈಡ್ ಮಾಡಿದ್ದಾರೆ, ಸೊ ಇದೊಂದು ಮೆಮರಿ ಅಂತ ಅನ್ಕೊಳ್ಳಿ. ಸೊ ಇದು ಮೆಮರಿ ಟೋಟಲ್ ಆಗಿರುವಂಥ ಒಂದು ಬಾಕ್ಸು ಮೆಮರಿ ಆಗಿದೆ. ಸೊ ಇದನ್ನು ಮತ್ತೆ ಸೆಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಗಾಯ್ಸ್. ಸೊ ಈ ಥರ ಸೆಲ್ಸ್ ಇದೆ. ಸೊ ಈ ಸೆಲ್ಸ್ಗಳಿಗೆ ಒಂದೊಂದು ಪರ್ಟಿಕ್ಯುಲರ್ ಅಡ್ರೆಸ್ ಇರುತ್ತೆ. ಸೊ ಇದರ ಅಡ್ರೆಸ್ 10, ಸೊ 4 ಅಂಕಿ ಅಡ್ರೆಸ್ ಇರುತ್ತೆ ಇದಕ್ಕೆ. ನಾರ್ಮಲ್ ಆಗಿ 1021 ಇದ್ದರೆ ಅದ್ರ ಮುಂದಿನದ್ರದ್ದು ಅಡ್ರೆಸ್ ಏನಿರುತ್ತೆ 1022 ಅಂತ ಇರುತ್ತೆ. ಸೊ ಈ ಥರನಾದಂಥ ಡಿವಿಷನ್ನ ಮೆಮರಿನ ಡಿವೈಡ್ ಮಾಡಿರ್ತಾರೆ. ಹಾಗಾದರೆ ಈ ಪರ್ಟಿಕ್ಯುಲರ್ ಇಲ್ಲಿ ಒಂದು ಸೆಲ್ ಇದೆ ಅಲ್ಲ, ಇದನ್ನ ಏನಂತ ಕರಿತೀವಿ ನಾವು? ಓಕೆ, ಸೊ ನಾನು ಸೆಲ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಅದನ್ನು ಸೆಲ್ ಅಂತ ಕರಿತೀವಿ. ಸೊ ಅದು ಒಂದು ಬೈಟ್ ಆಫ್ ಇನ್ಫಾರ್ಮೇಷನ್ನ ಈ ಥರ ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಸೈಜು ಮೆಮರಿ ಕೆಪಾಸಿಟಿ -1 ಇರುತ್ತೆ. ಯಾಕಂದರೆ ಇದು 0 ಇಂದ ಸ್ಟಾರ್ಟ್ ಆಗುತ್ತೆ, ಇದೇನಿರುತ್ತೆ n-1 ವರೆಗೂ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ನಂಬರ್ ಕಮ್ಮಿ ಇರುತ್ತೆ ನಂಬರಿಂಗಲ್ಲಿ, ಅಂದರೆ ಅಡ್ರೆಸ್ಸಲ್ಲಿ. ಓಕೆ, ಸೊ ಇದೆಲ್ಲ ಕಾನ್ಸೆಪ್ಟು ಮತ್ತೆ ನಾವು ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಗೈಸ್, ಸೊ ನೆಕ್ಸ್ಟ್ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಮೆಮರಿ ತುಂಬ ಇಂಪಾರ್ಟೆಂಟು ಮತ್ತು ಜಾಸ್ತಿ ಕ್ವಶನ್ಸ್ ಅರೈಸ್ ಆಗುವಂಥ ಒಂದು ಟಾಪಿಕ್ ಇದೆ. ಸೊ ಕಂಪ್ಯೂಟರ್ ಮೆಮರಿನ ಯಾವ ರೀತಿಯಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ, ಏನೇನಿದೆ ಇದರಲ್ಲಿ ಕಂಪ್ಯೂಟರ್ ಮೆಮರೀಸ್ನಲ್ಲಿ ಏನೇನು ಬರುತ್ತೆ ಅಂತ. ಸೊ ಫಸ್ಟ್ ಒನ್ ಏನು ಬರುತ್ತೆ, ಕ್ಯಾಶ್ ಮೆಮರಿ ಅಂತ ಬರುತ್ತೆ. ಸೊ ನೀವು ನೋಡ್ಬೋದು ಈ ಚಾರ್ಟಲ್ಲಿ. ಸೊ ಕ್ಯಾಶ್ ಮೆಮರಿ ಫಸ್ಟ್ ಒಂದು ಬರೋದು. ನೆಕ್ಸ್ಟ್ ಬರುತ್ತೆ ಪ್ರೈಮರಿ ಮೆಮರಿ, ಅದಕ್ಕೆ ಇನ್ನೊಂದು ಹೆಸರಲ್ಲಿ ಕೂಡ ಕರೀತಾರೆ, ಅದು ಮೇನ್ ಮೆಮರಿ. ದೆನ್ ಸೆಕೆಂಡರಿ ಮೆಮರಿ. ಸೊ 3 ಟೈಪ್ ಆಫ್ ಮೆಮರೀಸ್ ಮೇನ್ಲಿ ಬರುತ್ತೆ. ಮತ್ತು ಸಬ್ ಮೆಮರೀಸ್ನ ನೀವು ಕ್ಲಾಸಿಫೈ ಮಾಡ್ತಾ ಹೋದರೆ ಇನ್ನೂ ಹಲವಾರು ಬರುತ್ತೆ ಗೈಸ್. ಬಟ್ ಮೇನ್ಲಿ ನಿಮ್ಗೆ ಕೇಳಿದ್ರೆ ಕ್ಲಾಸಿಫಿಕೇಶನ್ ಆಫ್ ಮೆಮರಿ ಅಂತ ನಾವು 3 ಹೇಳ್ಬೋದು: ಕ್ಯಾಶ್ ಮೆಮರಿ, ಪ್ರೈಮರಿ ಮೆಮರಿ ಆರ್ ಮೇನ್ ಮೆಮರಿ, ದೆನ್ ಸೆಕೆಂಡರಿ ಮೆಮರಿ. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಮೆಮರೀಸ್ ವಿಚ್ ಆರ್ ಬೇಸಿಕಲಿ ಪ್ರೆಸೆಂಟ್ ಇನ್ ದ ಕಂಪ್ಯೂಟರ್. ಓಕೆ, ಸೊ ಫಸ್ಟ್ ನಾವು ಕ್ಯಾಶ್ ಮೆಮರಿ ಅಂದರೆ ಏನು ಅಂತ ನೋಡೋಣ. ಸೊ ದ ಕ್ಯಾಶ್ ಮೆಮರಿ, this memory is the fastest memory in the computer which will boost the speed of the computer. ಸೊ ಕಂಪ್ಯೂಟರ್ನಲ್ಲಿ ಇರುವಂಥ ಫಾಸ್ಟೆಸ್ಟ್ ಮೆಮರಿ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಕ್ಯಾಶ್ ಮೆಮರಿ. ಸೊ ಇದೆಲ್ಲವೂ MCQ ಟೈಪ್ಸ್ ಆಫ್ ಕ್ವಶನ್ಸಲ್ಲಿ ಬರುತ್ತೆ ಗೈಸ್. ಸೊ ಜಸ್ಟ್ ನಾವು ಪಾಯಿಂಟ್ಸ್ ಮಾಡಿ ಇಲ್ಲಿ ಹಾಕಿದ್ದೀವಿ, ಬಟ್ ಇದೆಲ್ಲವೂ MCQ ಟೈಪ್ ಆಫ್ ಕ್ವಶನ್ಸಲ್ಲಿ ಕೇಳುವಂತಹ ಟಾಪಿಕ್ಸೇ ಆಗಿದೆ. ಸೊ ದಿಸ್ ಇಸ್ ದ ಫಾಸ್ಟೆಸ್ಟ್ ಮೆಮರಿ. ಕಂಪ್ಯೂಟರ್ನಲ್ಲಿ ಫಾಸ್ಟೆಸ್ಟ್ ಮೆಮರಿ ಅಂತ ಕೇಳಿದ್ರೆ ನೀವು ಕ್ಯಾಶ್ ಮೆಮರಿ ಅಂತ ಹೇಳಬೇಕು. ಸ್ಲೋವೆಸ್ಟ್ ಮೆಮರಿ ಅಂತ ಕೇಳಿದ್ರೆ ಸೆಕೆಂಡರಿ ಮೆಮರಿ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೈಟ್, ಸೊ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಮೇನ್ ಮೆಮರಿ ಆ್ಯಂಡ್ ದ CPU. ಸೊ ಮೇನ್ ಮೆಮರಿ ಮತ್ತು CPU ಮಧ್ಯೆ ಇರುವಂಥದ್ದೇ ಕ್ಯಾಶ್ ಮೆಮರಿ. ಸೊ ಇದೊಂದು ಕಂಪ್ಯೂಟರ್ ಇದೆ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಒಂದು CPU ಇದೆ, ಆಮೇಲೆ ಇಲ್ಲೊಂದು ಮೆಮರಿ ಬರುತ್ತೆ, ಇದು ಕ್ಯಾಶ್ ಮೆಮರಿ. ಇದು ಯಾವುದ್ರ ಮಧ್ಯೆ ಇರುತ್ತೆ?
CPU ಮತ್ತೆ ಮೇನ್ ಮೆಮರಿ. ಸೊ ಮೇನ್ ಮೆಮರಿ ಅಥವಾ ಪ್ರೈಮರಿ ಮೆಮರಿ ಅಂತ ಕರಿತೀವಿ. ಇದು CPU ಇದೆ, ಇದು ಕ್ಯಾಶ್ ಮೆಮರಿ. ಸೊ CA ಅಂತ ಬರೀತೀವಿ ನೋಡಿ. ಸೊ CPU ಪ್ರೊಸೆಸರು ಮತ್ತೆ ಮೇನ್ ಮೆಮರಿ ಮಧ್ಯೆ ಬರುವಂತಹ ಒಂದು ಕಾಂಪೋನೆಂಟ್ ನ ನಾವು ಕ್ಯಾಶ್ ಮೆಮರಿ ಅಂತ ಕರಿತೀವಿ. ಸೊ ಅದು ಅವುಗಳ ಮಧ್ಯೆ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, ದಿಸ್ ಮೆಮರಿ ಹೋಲ್ಡ್ಸ್ ದೋಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂಡ್ ಇನ್ಸ್ಟ್ರಕ್ಷನ್ಸ್ ವಿಚ್ ಆರ್ ಯೂಸ್ಡ್ ಫ್ರೀಕ್ವೆಂಟ್ಲಿ ಬೈ ದ CPU. ಸೊ ಇದರಲ್ಲಿ ಏನೇನು ಸ್ಟೋರ್ ಆಗುತ್ತೆ ಅಂತ ನಮ್ಗೆ ಕ್ವಶನ್ ಇರುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂತ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಮತ್ತೆ ಇನ್ಫಾರ್ಮೇಶನ್ ಡೇಟಾನ ನಾವು ಸ್ಟೋರ್ ಮಾಡ್ತೀವಿ ಕ್ಯಾಶ್ ಮೆಮರಿಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ ಏನಿದೆ ಅಂತ. ಅಡ್ವಾಂಟೇಜಸ್ ಏನಿದೆ ನೋಡಿ ಗೈಸ್, ಕ್ಯಾಶ್ ಮೆಮರಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಯೂಸ್ ಆಗುವಂಥದ್ದು. ಇದಕ್ಕೆ ಅಡ್ವಾಂಟೇಜಸ್ ಏನಿದೆ, ದಿಸ್ ಈಸ್ ಫಾಸ್ಟರ್ ಆಸ್ ಕಂಪೇರ್ ಟು ಅದರ್ ಮೆಮರೀಸ್. ಸೊ ಇದರ ಸ್ಪೀಡ್ ಜಾಸ್ತಿ ಇದೆ ಆಸ್ ಕಂಪೇರ್ ಟು ಅದರ್ ಮೆಮರೀಸ್. ಸೊ ಎರಡು ಬೇರೆ ಮೆಮರೀಸ್ ಏನಿದೆ, ಪ್ರೈಮರಿ ಮೆಮರಿ ಮತ್ತೆ ಸೆಕೆಂಡರಿ ಮೆಮರಿ ಅಂತ ಎರಡಿದೆ. ಸೊ ಅವುಗಳಿಗೆ ಕಂಪೇರ್ ಮಾಡಿದ್ರೆ ಕ್ಯಾಶ್ ಮೆಮರಿಯ ಸ್ಪೀಡ್ ಜಾಸ್ತಿ ಇದೆ. ಸೊ ಅದಕ್ಕೆ ಇದರಲ್ಲಿ ಏನು ಸ್ಟೋರ್ ಮಾಡ್ತೀವಿ ನಾವು, ಫ್ರೀಕ್ವೆಂಟ್ಲಿ ಯೂಸ್ ಆಗುವಂಥದ್ದು. ಸೊ ಏನಾಗುತ್ತೆ ಗೈಸ್, ಕಂಪ್ಯೂಟರ್ CPU ಇರುತ್ತಲ್ಲ, ಸೊ ಅದು ಪದೇ ಪದೇ ಮೇನ್ ಮೆಮರಿ ಅಥವಾ ಸೆಕೆಂಡರಿ ಮೆಮರಿನ ಆಕ್ಸೆಸ್ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಸಮ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಲೈಕ್ ಅರ್ಥಮೆಟಿಕ್ ಫಂಕ್ಷನ್ಸ್ ಇದೆಯಲ್ಲ, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ಸೊ ಅದು ಪ್ರೊಸೆಸರು ಪದೇ ಪದೇ ಯೂಸ್ ಮಾಡುತ್ತೆ. ಸೊ ಅವುಗಳನ್ನ ಸೆಕೆಂಡರಿ ಅಥವಾ ಪ್ರೈಮರಿ ಮೆಮರಿಯನ್ನು ಪಡ್ಕೊಳ್ಳೋದ್ರಲ್ಲಿ ತುಂಬಾನೇ ಟೈಮ್ ಬೇಕಾಗುತ್ತೆ. ಆದ್ದರಿಂದ ನಮಗೆ ಸಿಸ್ಟಮ್ ಸ್ಲೋ ಅನ್ಸ್ಬೋದು ಅಥವಾ ಇದ್ರ ವರ್ಕಿಂಗ್ ಕರೆಕ್ಟ್ ಇಲ್ಲ ಅಂತ ನಾವು ಹೇಳ್ತೀವಿ. ಸೊ ಅದನ್ನ ಆಪ್ಟಿಮೈಸ್ ಮಾಡೋ ಸಲುವಾಗಿ ಇಂಜಿನಿಯರ್ಸ್ ಏನ್ ಮಾಡಿದ್ದಾರೆ, ಕ್ಯಾಶ್ ಮೆಮರಿ ಅಂತ ಡಿಸೈನ್ ಮಾಡಿದ್ರು. ಸೊ ಕ್ಯಾಶ್ ಮೆಮರಿಯಲ್ಲಿ ಅರ್ಥಮೆಟಿಕ್ ಫಂಕ್ಷನ್ಸ್ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಡೇಟಾನ ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಅದನ್ನ ಕ್ಯಾಶ್ ಮೆಮರಿಯಲ್ಲೇ ಇರೋದು. ಸೊ ಕ್ಯಾಶ್ ಮೆಮರಿಯಿಂದ ಆಕ್ಸೆಸ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆಗುತ್ತೆ. ಸೊ ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿದೆ. ಇದು CPU ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಕ್ಯಾಶ್ ಮೆಮರಿ ಇದೆ, ಇಲ್ಲಿ ಪ್ರೈಮರಿ ಮೆಮರಿ ಮತ್ತೆ ಇಲ್ಲಿ ಸೆಕೆಂಡರಿ ಮೆಮರಿ. ನಾ ಏನಕ್ಕೆ ಈ ಬ್ಲಾಕ್ಸ್ ನ ದೂರ ದೂರ ಡ್ರಾ ಮಾಡ್ತಿದ್ದೀನಿ ಅಂದ್ರೆ, ಇದು ಸೆಕೆಂಡರಿ ಮೆಮರಿ, ಇದು ಪ್ರೈಮರಿ ಮೆಮರಿ. ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹೇಳ್ತೀನಿ ನಿಮಗೆ. ಸೊ ಇದು ಕ್ಯಾಶ್ ಮೆಮರಿ, ಇದು CPU ಇದೆ. ಓಕೆ, ಸೊ ನಾನು ವಿಡಿಯೋ ಪಾಸ್ ಮಾಡಿಬಿಟ್ಟು ನಿಮಗೆ ಈ ಡಯಾಗ್ರಾಮ್ ನ ಕಂಪ್ಲೀಟ್ ಮಾಡಿ ಮತ್ತೆ ರೆಸ್ಯೂಮ್ ಮಾಡ್ತೀನಿ. ಓಕೆ ಗೈಸ್, ಸೊ ಇವಾಗ ಡಯಾಗ್ರಾಮ್ ಕಂಪ್ಲೀಟ್ ಆಗಿದೆ ನೋಡಿ. ಸೊ ಇದು CPU ಇದೆ, ಇದು ಕ್ಯಾಶ್ ಮೆಮರಿ ಇದೆ, ಇದು ಪ್ರೈಮರಿ ಮೆಮರಿ ಇದೆ, ಇದು ಸೆಕೆಂಡರಿ ಮೆಮರಿ ಇದೆ. ಸೊ ಇವಾಗ ಇಲ್ಲಿ ನಾನು ಬರ್ದಿದ್ದೀನಿ, ಅಲ್ಲಿ 5 ಬರ್ದಿದ್ದೀನಿ, ಇಲ್ಲಿ 15 ಬರ್ದಿದ್ದೀನಿ, ಇಲ್ಲಿ 10 ಅಂತ ಬರ್ದಿದ್ದೀನಿ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, ಅಮೌಂಟ್ ಆಫ್ ಟೈಮ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಟೇಕ್ ದ ಇನ್ಫಾರ್ಮೇಶನ್ ಫ್ರಮ್ ದ ಮೆಮರಿ. ಸೊ ಇಲ್ಲಿ ನೋಡಿ, ಸೆಕೆಂಡರಿ ಮೆಮರಿಯಿಂದ CPU ಏನಾದರೂ ಇನ್ಸ್ಟ್ರಕ್ಷನ್ಸ್ ಅಥವಾ ಡೇಟಾನ ತಗೋಬೇಕಂದ್ರೆ 15 ಮಿಲಿ ಸೆಕೆಂಡ್ ಅಂತ ಅಥವಾ ನ್ಯಾನೋ ಸೆಕೆಂಡ್ ಅಂತ ಅನ್ಕೊಳ್ಳಿ. ನ್ಯಾನೋ ಸೆಕೆಂಡ್ ಅಲ್ಲಿ ಇರುತ್ತೆ ಟೈಮ್ ನಾರ್ಮಲಿ. ಸೊ 15 ನ್ಯಾನೋ ಸೆಕೆಂಡ್ ಬೇಕಾಗುತ್ತೆ. ಪ್ರೈಮರಿ ಮೆಮರಿಯಿಂದ ಇನ್ಸ್ಟ್ರಕ್ಷನ್ ಅಥವಾ ಡೇಟಾನ ತಗೋಬೇಕಂದ್ರೆ 10 ನ್ಯಾನೋ ಸೆಕೆಂಡ್ ಬೇಕಾಗುತ್ತೆ. ಅದೇ ಕ್ಯಾಶ್ ಮೆಮರಿಯಿಂದ ತಗೋಬೇಕಂದ್ರೆ 5 ನ್ಯಾನೋ ಸೆಕೆಂಡ್ ಮಾತ್ರ ಬೇಕಾಗುತ್ತೆ. ಸೊ ಆದ್ದರಿಂದ ನಾನು ಫ್ರೀಕ್ವೆಂಟ್ ಆಗಿ ಅರ್ಥಮೆಟಿಕ್ ಆಪರೇಷನ್ಸ್ ನ ಯೂಸ್ ಮಾಡ್ತೀನಿ. ಸೊ ಅದನ್ನ ನಾನು ಸೆಕೆಂಡರಿ ಮೆಮರಿಯಲ್ಲಿ ಇಟ್ಟರೆ ಪ್ರತಿ ಆಪರೇಷನ್ ನಾನು ಮಾಡ್ಬೇಕಂದ್ರೆ ಪದೇ ಪದೇ ಅಲ್ಲಿಗೆ ಹೋಗ್ಬೇಕು ಸೆಕೆಂಡರಿ ಮೆಮರಿ. ಸೊ ಅವಾಗ 15 ನ್ಯಾನೋ ಸೆಕೆಂಡ್ ವೇಸ್ಟ್ ಆಗುತ್ತೆ. ಸೊ ಇದರಿಂದ CPU ನ ಪ್ರೊಸೆಸಿಂಗ್ ಸ್ಲೋ ಆಗುತ್ತೆ ಮತ್ತೆ ಡಿಲೇ ತುಂಬಾ ಜಾಸ್ತಿ ಆಗುತ್ತೆ ಕಂಪ್ಯೂಟರ್ ಎಕ್ಸಿಕ್ಯೂಷನ್ ಅಲ್ಲಿ, ಮತ್ತೆ ಕಂಪ್ಯೂಟರ್ ಲೋಡ್ ಕೂಡ ಆಗುತ್ತೆ. ಸೊ ಈ ತರಹಂತ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡೋ ಸಲುವಾಗಿ ನಾವೇನ್ ಮಾಡ್ತೀವಿ, ಕ್ಯಾಶ್ ಮೆಮರಿ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಫ್ರೀಕ್ವೆಂಟ್ ಆಗಿರುವಂತ ಡೇಟಾನ ಸ್ಟೋರ್ ಮಾಡ್ತೀವಿ. ಸೊ ಅದನ್ನ ತಕ್ಷಣ ಯೂಸ್ ಮಾಡ್ಕೋಬಹುದು ನಾವು CPU ಬೇಕಾದಾಗ. ಸೊ ಅವಾಗ ಎಷ್ಟು ನೋಡಿ, 3 ಪಟ್ಟು ಕಮ್ಮಿ ಬೇಕಾಗುತ್ತೆ ಟೈಮ್ ಆಸ್ ಕಂಪೇರ್ ಟು ಸೆಕೆಂಡರಿ ಮೆಮರಿ ಅಂಡ್ 2 ಪಟ್ಟು ಆಸ್ ಕಂಪೇರ್ ಟು ಪ್ರೈಮರಿ ಮೆಮರಿ. ಸೊ ಈ ರೀಸನ್ ಇಂದ ನಾವು ಕ್ಯಾಶ್ ಮೆಮರಿನ ಡಿಸೈನ್ ಮಾಡಿದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಬೇಸಿಕ್ ಆಗಿ ಐಡಿಯಾ ಇರೋದೇ ಇದೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಕ್ಯಾಶ್ ಮೆಮರಿ ಬಗ್ಗೆ 100% ನಾಲೆಜ್ ಇದೆ ಅಂತಾನೆ ಅರ್ಥ. ಸೊ ಯಾವುದೇ ಪ್ರಶ್ನೆ ಬಂದರೂ ನೀವು ಬಿಡಿಸಬಹುದು. ಓಕೆ, ಸೊ ನೆಕ್ಸ್ಟ್ ಏನಿದೆ ಮತ್ತೆ ಪಾಯಿಂಟ್ ಸ್ವಲ್ಪ ಇದೆ ನೋಡ್ಕೊಳ್ಳೋಣ. ಆಕ್ಸೆಸ್ ಟೈಮ್ ಇಸ್ ಲೆಸ್ ಫಾರ್ CPU. ಸೊ ಆಲ್ರೆಡಿ ನಾವು ಇದರಲ್ಲಿ ಅರ್ಥ ಆಗಿದೆ ನಮಗೆ ಏನಕ್ಕೆ ಆಕ್ಸೆಸ್ ಟೈಮ್ ಲೆಸ್ ಇದೆ ಅಂತ. ಸ್ಟೋರ್ಸ್ ಡೇಟಾ ಫಾರ್ ಟೆಂಪರರಿ ಯೂಸ್. ಸೊ ಇದು ಕೂಡ ಕವರ್ ಆಯಿತು. ಸ್ಪೀಡ್ ಆಫ್ ದ CPU, ಎಸ್ CPU ಸ್ಪೀಡ್ ಜಾಸ್ತಿ ಆಗುತ್ತೆ ಕ್ಯಾಶ್ ಮೆಮರಿ ಯೂಸ್ ಮಾಡೋದ್ರಿಂದ. ಮೇಕ್ ದ ಕಂಪ್ಯೂಟರ್ಸ್ ಟಾಸ್ಕ್ ಈಸಿ. ಸೊ ಕಂಪ್ಯೂಟರ್ನ ವರ್ಕಿಂಗ್ ಈಸಿ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನೀವು ಡಯಾಗ್ರಾಮ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆದರೆ ಸೊ ನೀವು ಎಲ್ಲ ಪಾಯಿಂಟ್ಸ್ನ ಅರ್ಥ ಮಾಡ್ಕೋತೀರಾ, ಕಲ್ಕೋತೀರಾ ಅಂತ. ಓಕೆ, ಸೊ ಇದಾಗಿತ್ತು ಗೈಸ್ ಕ್ಯಾಶ್ ಮೆಮರಿ ಬಗ್ಗೆ. ಸೊ ನೆಕ್ಸ್ಟ್ ಮೆಮರಿಗೆ ಹೋಗೋಣ ಇವಾಗ. ಸೊ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ, ಇದಕ್ಕೆ ಏನಿದೆ ಅಂತ ನೋಡೋಣ. ಸೊ ಇಟ್ ಹ್ಯಾಸ್ ಗಾಟ್ ವೆರಿ ಲಿಮಿಟೆಡ್ ಆಕ್ಸೆಸ್, ಬೇಸಿಕಲಿ ಲೋ ಸ್ಟೋರೇಜ್ ಕೆಪಾಸಿಟಿ. ಸೊ ಎಲ್ಲ ಕಡೆ ಯೂಸ್ ಮಾಡ್ಬೋದಲ್ಲ ಗೈಸ್ ಅಂತ ನೀವು ಹೇಳ್ಬೋದು. ಬಟ್ ಪ್ರಾಬ್ಲಮ್ ಏನಿದೆ, ಇದರಲ್ಲಿ ಕೆಪಾಸಿಟಿ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ
ಓನ್ಲಿ MB ಮಾತ್ರ ಇದರಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬಹುದು. ಏನಕ್ಕಂದ್ರೆ ಇದು ಓನ್ಲಿ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ಇದರಲ್ಲಿ. ಸೊ ತುಂಬಾ TB ಗಟ್ಟಲೆ ಕ್ಯಾಶ್ ಮೆಮರಿನ ನಾವು ಕ್ರಿಯೇಟ್ ಮಾಡೋಕೆ ಸಾಧ್ಯ ಇಲ್ಲ. ಸೊ ದೆನ್ ವೆರಿ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ ಮೆಮರಿ. ಸೊ ಏನಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಕ್ಸ್ಪೆನ್ಸಿವ್ ಇದೆ, ಅದಕ್ಕೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಮೆಮರಿ ಇದು ಇರುತ್ತೆ ಕಂಪ್ಯೂಟರ್ನಲ್ಲಿ. ಸೊ ಅರೌಂಡ್ 10 MB ಇರ್ಬೋದು, 20 MB ಇರ್ಬೋದು, ಮ್ಯಾಕ್ಸಿಮಮ್ 50 MB ಈ ತರ ಇರುತ್ತೆ ಕ್ಯಾಶ್ ಮೆಮರಿ. ಸೊ GB ಗಟ್ಟಲೆ ಇರೋದು ರ್ಯಾಮು ರಾಮ್ ಇರುತ್ತೆ, TB ಗಟ್ಟಲೆ ಇರೋದು ಸೆಕೆಂಡರಿ ಮೆಮರಿ ಇರುತ್ತೆ ಅಥವಾ ಹಾರ್ಡ್ ಡಿಸ್ಕ್ ಅಂತ ನಾವೇನು ಕರಿತೀವಿ. ಸೊ ಇದು 2 ಡಿಸ್ಅಡ್ವಾಂಟೇಜ್ ಬರುತ್ತೆ ಗೈಸ್ ಕ್ಯಾಶ್ ಮೆಮರಿ ಜೊತೆ. ಸೊ ಎಲ್ಲಿ ನಮಗೆ ಕ್ರೂಸಿಯಲ್ ಆಗಿದೆಯೋ CPU ಅಥವಾ ಕಂಪ್ಯೂಟರ್ ತುಂಬಾನೇ ಫಾಸ್ಟ್ ಇರಬೇಕು. ಸೊ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಅಥವಾ ಸ್ಯಾಟಲೈಟ್ ನ್ಯಾವಿಗೇಷನ್ ಅಲ್ಲಿ ಸೊ ಯಾವ ಕಂಪ್ಯೂಟರ್ಗೆ ತುಂಬಾ ಲೋಡ್ ಜಾಸ್ತಿ ಇರುತ್ತೆ, ಸೂಪರ್ ಕಂಪ್ಯೂಟರ್ ಅಂತ ಏನು ಕರಿತೀವಿ, ಸೊ ಅದರಲ್ಲಿ ಕ್ಯಾಶ್ ಮೆಮರಿನ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಫಾಸ್ಟೆಸ್ಟ್ ಮೆಮರಿನ ಯೂಸ್ ಮಾಡಿರ್ತಾರೆ CPU ವರ್ಕಿಂಗ್ ಆಪ್ಟಿಮೈಸ್ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಪ್ರೈಮರಿ ಮೆಮರಿ. ಸೊ ಪ್ರೈಮರಿ ಮೆಮರಿ ಅಥವಾ ಮೇನ್ ಮೆಮರಿ ಅಂತ ಕೂಡ ನಾವು ಕರಿತೀವಿ. ಸೊ ಇದನ್ನ ಏನಿದೆ ಪ್ರೈಮರಿ ಮೆಮರಿ ಅಂದ್ರೆ ಅಂತ ನೋಡೋಣ. ಸೊ ಪ್ರೈಮರಿ ಮೆಮರಿ ಈಸ್ ಒನ್ ವಿಚ್ ಹೋಲ್ಡ್ಸ್ ದ ಡೇಟಾ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಪ್ರೊಸೆಸರ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಟು ಬಿ ಯೂಸ್ಡ್ ಬೈ ದ CPU. ಸೊ CPU ನೆಕ್ಸ್ಟ್ ಯಾವ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಯೂಸ್ ಮಾಡುತ್ತೋ ಆ ಎಲ್ಲ ಇನ್ಫಾರ್ಮೇಶನ್ ನ ಪ್ರೈಮರಿ ಮೆಮರಿಯಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ಸೊ ಪ್ರೈಮರಿ ಮೆಮರಿಯಿಂದ ಬೇಗ ತಗೋಬಹುದು ಆಸ್ ಕಂಪೇರ್ ಟು ಸೆಕೆಂಡರಿ ಮೆಮರಿ. ಸೊ ಅದರಿಂದ ಯಾವ ಡೇಟಾನ ನಾವು ಯೂಸ್ ಮಾಡಬೇಕು CPU ನೆಕ್ಸ್ಟ್ ಯೂಸ್ ಮಾಡುತ್ತೋ ಆ ಡೇಟಾನ ಪ್ರೈಮರಿ ಮೆಮರಿಯಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ಓಕೆ, ಸೊ ಜನರಲಿ ಇಟ್ ಈಸ್ ವಾಲಟೈಲ್ ಇನ್ ನೇಚರ್. ಸೊ ಏನಿದು ಹೊಸ ವರ್ಡ್ ಬಂದಿದೆ ವಾಲಟೈಲ್ ಅಂತ ನೀವು ಅನ್ಕೋತೀರಾ. ಸೊ ವಾಲಟೈಲ್ ಅಂತಂದ್ರೆ ಪವರ್ ಇರುವವರೆಗೆ ಅಷ್ಟೇ ಇದರಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿ ಇಡ್ಬೋದು. ಸೊ ಪವರ್ ಹೋದ್ಮೇಲೆ ಇನ್ಫಾರ್ಮೇಶನ್ ಕೂಡ ಹೋಗುತ್ತೆ. ಸೊ ಎಕ್ಸಾಂಪಲ್ ರ್ಯಾಮ್. ಸೊ ರ್ಯಾಮ್ ಅಂತಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ. ಸೊ ರ್ಯಾಮ್ ಅಲ್ಲಿ ಎಲ್ಲಿವರೆಗೂ ನಾವು ಪವರ್ ಸಪ್ಲೈ ಇರುತ್ತೋ ಅಲ್ಲಿವರೆಗೂ ಮಾತ್ರ ಅದರಲ್ಲಿ ನಾವು ಸ್ಟೋರ್ ಮಾಡಿರುವಂತ ಇನ್ಫಾರ್ಮೇಶನ್ ಇರುತ್ತೆ. ಸೊ ಪವರ್ ಆಫ್ ಆದ್ಮೇಲೆ ಸ್ಟೋರ್ ಮಾಡಿರುವಂತ ಇನ್ಫಾರ್ಮೇಶನ್ ಕೂಡ ಎರೇಸ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ರ್ಯಾಮ್ ಅಂತ ಕರೆಯೋದು. ಸೊ ರಾಮ್ ಅಂತಂದ್ರೆ ರೀಡ್ ಓನ್ಲಿ ಮೆಮರಿ. ಸೊ ಇದು ಪರ್ಮನೆಂಟ್ ಮೆಮರಿ ಇದೆ ಗೈಸ್, ಇದನ್ನ ನಾನ್ ವಾಲಟೈಲ್ ಮೆಮರಿ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಪವರ್ ಆಫ್ ಆದ್ರೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅದಕ್ಕೆ ಜನರಲಿ ಅಂತ ಬರ್ತಿರೋದು. ಜನರಲಿ ರ್ಯಾಮ್ ಜಾಸ್ತಿ ಇರುತ್ತೆ ಪ್ರೈಮರಿ ಮೆಮರಿಯಲ್ಲಿ, ಸೊ ಅದಕ್ಕೆ ಇದನ್ನ ವಾಲಟೈಲ್ ಅಂತ ಕರಿತೀವಿ. ಬಟ್ ಇನ್ ಕೇಸ್ ಆಫ್ ರಾಮ್ ಅದು ವಾಲಟೈಲ್ ಅಲ್ಲ, ನಾನ್ ವಾಲಟೈಲ್ ಇರುತ್ತೆ. ಸೊ ಪವರ್ ಆಫ್ ಆದ್ರೂ ಕೂಡ ಅದರ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ. ಸೊ ಇದರಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಏನಂತ ಮಾಡ್ತೀವಿ, ರ್ಯಾಮ್ ಮತ್ತೆ ರಾಮ್ ಅಂತ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಗುಣಲಕ್ಷಣ ಇದೆ ಅಂತ ನೋಡೋಣ. ಸೊ ತುಂಬಾ ಇಂಪಾರ್ಟೆಂಟ್ MCQ ಟೈಪ್ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡೋಕೆ ಇದೇ ಯೂಸ್ ಆಗುತ್ತೆ ಗೈಸ್ ನಮಗೆ. ಸೊ ದೇ ಆರ್ ಮೇಡ್ ಫ್ರಮ್ ಸೆಮಿಕಂಡಕ್ಟರ್ ಮಟೀರಿಯಲ್. ಸೊ ರ್ಯಾಮ್ ಅಥವಾ ಪ್ರೈಮರಿ ಮೆಮರಿನ ಯಾವುದರಿಂದ ಮಾಡ್ತೀವಿ ಅಂದ್ರೆ ಸೆಮಿಕಂಡಕ್ಟರ್ ಮಟೀರಿಯಲ್ಸ್ ಇಂದ ನಾವು ಫ್ಯಾಬ್ರಿಕೇಟ್ ಮಾಡ್ತೀವಿ. ದೆನ್ ದೀಸ್ ಆರ್ ನಾರ್ಮಲಿ ವಾಲಟೈಲ್ ಇನ್ ನೇಚರ್, ಅಂದ್ರೆ ಪವರ್ ಆಫ್ ಕೂಡಲೇ ಇದರಲ್ಲಿ ಇನ್ಫಾರ್ಮೇಶನ್ ಕೂಡ ಲೂಸ್ ಆಗುತ್ತೆ. ದೆನ್ ಸ್ಪೀಡ್ is less as compared to ಕ್ಯಾಶ್ ಮೆಮರಿ ಬಟ್ ಮೋರ್ ಆಸ್ ಕಂಪೇರ್ ಟು ಸೆಕೆಂಡರಿ ಮೆಮರಿ. ಸೊ ಇದು ಸ್ಪೀಡಿಗೆ ನಾವು ಬಂದ್ರೆ ಇದ್ರ ಸ್ಪೀಡು ಕ್ಯಾಶ್ ಮೆಮರಿಗಿಂತ ಕಮ್ಮಿ ಇದೆ ಮತ್ತೆ ಸೆಕೆಂಡರಿ ಮೆಮರಿಗಿಂತ ಜಾಸ್ತಿ ಇದೆ. ಅಂದ್ರೆ ಕ್ಯಾಶ್ ಮೆಮರಿ ಮತ್ತೆ ಸೆಕೆಂಡರಿ ಮೆಮರಿ ಮಧ್ಯೆ ಬರುತ್ತೆ ಅಂತ ಅರ್ಥ. ಓಕೆ, ಸೊ ದ ಡೇಟಾ ವಿಲ್ ಬಿ ಲಾಸ್ಟ್ ಇನ್ ಕೇಸ್ ಆಫ್ ಪವರ್ ಫೇಲ್ಯೂರ್ಸ್ ಇನ್ ರ್ಯಾಮ್ ದ ಮ್ಯಾಂಡೇಟರಿ ಫಾರ್ ಕಂಪ್ಯೂಟರ್ಸ್ ಟು ರನ್ ಅಂತ. ಸೊ ಮೇನ್ ಮೆಮರಿ ಏನಿದೆ ಅಥವಾ ಪ್ರೈಮರಿ ಮೆಮರಿ ಇದೆಯಲ್ಲ ಇದು ಮ್ಯಾಂಡೇಟರಿ ಇದೆ, ಅಥವಾ ಈ ಮೇನ್ ಮೆಮರಿ ಅಥವಾ ಪ್ರೈಮರಿ ಮೆಮರಿ ಇಲ್ಲದೆ ಇರುವಾಗ ಕಂಪ್ಯೂಟರ್ ರನ್ ಆಗೋಕೆ ಸಾಧ್ಯ ಇಲ್ಲ. ಏನಕ್ಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ ಅದು ಇದರಲ್ಲೇ ಬೂಟ್ ಆಗುತ್ತೆ ಅಥವಾ ಅದರಲ್ಲೇ ಲೋಡ್ ಆಗುತ್ತೆ ಫಸ್ಟ್ಗೆ. ಸೊ ಆದ್ದರಿಂದ ಇದು ಮ್ಯಾಂಡೇಟರಿ ಫೀಲ್ಡ್ ಇದೆ. ಸೊ ಇದು ಕೂಡ ಕೇಳಬಹುದು, ವಿಚ್ ಮೆಮರಿ ಇಸ್ ದ ಮ್ಯಾಂಡೇಟರಿ ಫಾರ್ ವರ್ಕಿಂಗ್ ಆಫ್ ಅ ಕಂಪ್ಯೂಟರ್. ಸೊ ಆಪ್ಷನ್ಸ್ ಕೊಡ್ತಾರೆ, ಕ್ಯಾಶ್ ಮೆಮರಿ, ಸೆಕೆಂಡರಿ ಮೆಮರಿ, ಪ್ರೈಮರಿ ಮೆಮರಿ ಅಂಡ್ ನನ್ ಆಫ್ ದಿ ಅಬೋ ಅಂತ. ಸೊ ಅದರಲ್ಲಿ ನೀವು ಪ್ರೈಮರಿ ಮೆಮರಿ ಅಂತ ಟಿಕ್ ಮಾಡಬೇಕು. ಸೊ ಈ ತರ ಅಂತ MCQ ಟೈಪ್ಸ್ ಆಫ್ ಕ್ವಶನ್ಸ್ ನೀವು ನೋಡ್ಬೇಕಂದ್ರೆ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಗೈಸ್ ವಿಡಿಯೋಸ್ನ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಹಳ ಬೇಗ ಇದ್ರ ಮೇಲೆ ವಿಡಿಯೋಸ್ MCQ ಟೈಪ್ಸ್ ಆಫ್ ಕ್ವಶನ್ಸ್ ಬರ್ತಿದೆ. ಓಕೆ, ಸೊ ಲಾಸ್ಟ್ ಟೈಪ್ ಆಫ್ ಮೆಮರಿ ಅಂಡ್ ದಟ್ ಈಸ್ ಸೆಕೆಂಡರಿ ಮೆಮರಿ. ಸೊ ವಿಲ್ ಸಿ ವಾಟ್ ಈಸ್ ಮೀನ್ ಬೈ ಸೆಕೆಂಡರಿ ಮೆಮರಿ ನಾವು. ದಿಸ್ ಮೆಮರಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಮೆಮರಿ. ಸೊ ಇದನ್ನ ಎಕ್ಸ್ಟರ್ನಲ್ ಮೆಮರಿ ಕೂಡ ಅನ್ನೋ ಹೆಸರಿಂದ ಕೂಡ ನಾವು ಕರಿತೀವಿ. ಏನಕ್ಕಂದ್ರೆ ಇದು CPU ಅಲ್ಲಿ ಇನ್ಬಿಲ್ಟ್ ಇರೋದಿಲ್ಲ, ಅದನ್ನ ನಾವು ಎಕ್ಸ್ಟರ್ನಲ್ ಆಗಿ ತಂದ್ಬಿಟ್ಟು ಹಾಕ್ತೀವಿ. ಓಕೆ, ಸೊ ಅದನ್ನ ಎಕ್ಸ್ಟರ್ನಲ್ ಮೆಮರಿ ಅಂತ ಕರಿತೀವಿ. ಇಟ್ ಈಸ್ ಜನರಲಿ ನಾನ್ ವಾಲಟೈಲ್ ಇನ್ ನೇಚರ್. ಸೊ ನಾನ್ ವಾಲಟೈಲ್ ಅಂದ್ರೆ ಇದರಲ್ಲಿ ಒಂದ್ಸತಿ ನಾವು ಏನಾದ್ರೂ ಡೇಟಾ ಸ್ಟೋರ್ ಮಾಡಿದ್ರೆ ಅದು ಲೈಫ್ ಟೈಮ್ ಉಳಿಯುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ವಿ ಡಿಲೀಟ್ ಇಟ್ ಸೆಲ್ಫ್. ಸೊ ನಾವು ಡಿಲೀಟ್ ಮಾಡೋವರೆಗೂ ಅದರಲ್ಲಿ ಇನ್ಫಾರ್ಮೇಶನ್ ಉಳಿಯುತ್ತೆ. ಸೊ ಪವರ್ ಫೇಲ್ಯೂರ್ ಆದ್ರೆ ಅಥವಾ ಪವರ್ ಆಫ್ ಆದ್ರೆ ಅದರಲ್ಲಿ ಡೇಟಾ ಹಾಳಾಗೋದಿಲ್ಲ ಅಥವಾ ಇರೇಸ್ ಆಗೋದಿಲ್ಲ. ಅದರಲ್ಲಿ ಪವರ್ ಎಲ್ಲಿವರೆಗೂ ಉಳಿಯುತ್ತೋ ಅಲ್ಲಿವರೆಗೂ ಇನ್ಫಾರ್ಮೇಶನ್ ಇರುತ್ತೆ. ಪವರ್ ಆಫ್ ಆದ್ಮೇಲೆ ಕೂಡ ಅದರಲ್ಲಿ ಇನ್ಫಾರ್ಮೇಶನ್ ಉಳಿಯುತ್ತೆ. ಸೊ ಅದಕ್ಕೆ ಅದನ್ನ ಸೆಕೆಂಡರಿ ಮೆಮರಿ ಅಂತ ಕರೆಯೋದು ಅಥವಾ ಬ್ಯಾಕಪ್ ಮೆಮರಿ ಅಂತ ಕೂಡ ನಾವು ಕರಿತೀವಿ.
ಸೊ ಇಟ್ ಹೋಲ್ಡ್ಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಸೊ ನೋಡಿ ಗೈಸ್, ಸೆಕೆಂಡರಿ ಮೆಮೊರಿ ಅಂದರೆ ಹೈಯೆಸ್ಟ್ ಅಮೌಂಟ್ ಆಫ್ ಡೇಟಾ ಸ್ಟೋರ್ ಮಾಡುವಂಥ ಡಿವೈಸು. ಸೊ ಎಲ್ಲಕ್ಕಿಂತ ಕಮ್ಮಿ ಸ್ಟೋರ್ ಮಾಡೋದು ಕ್ಯಾಶ್ ಮೆಮೊರಿ, ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡೋದು ಪ್ರೈಮರಿ ಮೆಮೊರಿ ಅಥವಾ ಮೇನ್ ಮೆಮೊರಿ ಏನು ಕರಿತೀವಿ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಸ್ಟೋರ್ ಮಾಡೋದು ಸೆಕೆಂಡರಿ ಮೆಮೊರಿ. ಸೊ ಈ ಥರ ಕೂಡ ಕೇಳ್ತಾರೆ. ಸೊ ಅರೇಂಜ್ ದ ಮೆಮೊರೀಸ್ ಇನ್ ಟರ್ಮ್ಸ್ ಆಫ್ ದೇರ್ ಅಸೆಂಡಿಂಗ್ ಆರ್ಡರ್ ಅಂತ ಕೇಳ್ತಾರೆ, ಏರಿಕೆ ಕ್ರಮದಲ್ಲಿ. ಸೊ ಯಾವ ಥರ, ಎಲ್ಲಕ್ಕಿಂತ ಕಮ್ಮಿ ಇರೋದು ಫಸ್ಟ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಅಂದರೆ ಕ್ಯಾಶ್ ಮೆಮೊರಿ, ಮೇನ್ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಅಂತ. ಸೊ ಈ ಥರ ಕೂಡ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ದಿಸ್ ಈಸ್ ಸಮ್ಟೈಮ್ಸ್ ಕಾಲ್ಡ್ ಆಸ್ ಹಾರ್ಡ್ ಡಿಸ್ಕ್ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಇದನ್ನ ಹಾರ್ಡ್ ಡಿಸ್ಕ್ ಅಂತ ಕೂಡ ನಾವು ಕರಿತೀವಿ ಸ್ವಲ್ಪ ಸನ್ನಿವೇಶಗಳಲ್ಲಿ. ಸೊ ದ ಕಂಪ್ಯೂಟರ್ ಕ್ಯಾನ್ ರನ್ ವಿದೌಟ್ ದಿಸ್ ಮೆಮೊರಿ. ಸೊ ಪ್ರೈಮರಿ ಮೆಮೊರಿ ಇಲ್ಲದೆ ಕಂಪ್ಯೂಟರ್ ರನ್ ಆಗಲ್ಲ ಅಂತ ನೆಕ್ಸ್ಟ್ ಹಿಂದಿನ ಸ್ಲೈಡಲ್ಲಿ ಹೇಳಿದ್ವಿ. ಬಟ್ ಈ ಸೆಕೆಂಡರಿ ಮೆಮೊರಿ ಇಲ್ಲದೆ ಇರುವಾಗ ಕೂಡ ಕಂಪ್ಯೂಟರ್ ರನ್ ಆಗುತ್ತೆ, ಯಾವುದೇ ಥರದಂಥ ಪ್ರಾಬ್ಲಮ್ ಆಗಲ್ಲ. ಸೊ ಆಲ್ರೆಡಿ ಹೇಳಿದಾಗೆ ಇದನ್ನ ಎಕ್ಸ್ಟರ್ನಲಿ ನಾವು ಇನ್ಸರ್ಟ್ ಮಾಡ್ತೀವಿ ಕಂಪ್ಯೂಟರ್ನಲ್ಲಿ. ಸೊ ದ ಕಂಪ್ಯೂಟರ್ ಕ್ಯಾನಾಟ್ ಆಕ್ಸೆಸ್ ದಿಸ್ ಮೆಮೊರಿ ಡೈರೆಕ್ಟ್ಲಿ. ಸೊ ಇನ್ಪುಟ್ ಆರ್ ಔಟ್ಪುಟ್ ಪೋರ್ಟ್ ಈಸ್ ನೀಡೆಡ್ ಫಾರ್ ಡೇಟಾ ಟ್ರಾನ್ಸ್ಫರ್. ಸೊ ಕಂಪ್ಯೂಟರು ಸೆಕೆಂಡರಿ ಮೆಮೊರಿನ ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಬೇಕಾಗುತ್ತೆ ಅಥವಾ ಕೇಬಲ್ಸ್ ಬೇಕಾಗುತ್ತೆ, ಅಥವಾ ನಾವು ರ್ಯಾಮಲ್ಲಿ ಇದಕ್ಕೆ ಕೇಬಲ್ಸ್ನ, ಸಿ ಪಿ ಯು ಅಲ್ಲಿ ಇದನ್ನ ಕೇಬಲ್ಸ್ಗಳ ಹೆಲ್ಪ್ನಿಂದ ನಾವು ಕನೆಕ್ಟ್ ಮಾಡ್ತೀವಿ ಸಿ ಪಿ ಯು ಜೊತೆ. ಸೊ ಇದರಲ್ಲಿ ಕಂಪ್ಯೂಟರ್ನಲ್ಲಿ ಓಕೆ. ಸೊ ಅದರಿಂದ ಡೇಟಾ ಟ್ರಾನ್ಸ್ಫರ್ ಹ್ಯಾಪನ್ ಆಗುತ್ತೆ ಅಲ್ಲಿ. ಸೊ ದೆನ್ ಲಾಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಗೈಸ್, ಸ್ಪೀಡ್ ಈಸ್ ಲೆಸ್ ಕಂಪೇರ್ ಟು ಅದರ್ ಮೆಮೊರೀಸ್. ಸೊ ಆಲ್ರೆಡಿ ನಾವು ಇದನ್ನು ಹೇಳಿದ್ದೀವಿ. ಸೊ ಸ್ಪೀಡ್ ಕಮ್ಮಿ ಇರುತ್ತೆ ಸೆಕೆಂಡರಿ ಮೆಮೊರಿ ಆಸ್ ಕಂಪೇರ್